ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಶೇರ್ ಮಾಡ್ತಾ ಇರೋ ಇನ್ಫಾರ್ಮೇಷನ್ ಮೊಬೈಲಲ್ಲೇ ಯಾವ ರೀತಿ ಪಿ ಎಫ್ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ, ಉಮಾಂಗ್ ಅಂತ ಸರ್ಚ್ ಮಾಡಿ. ಇದು ಒಂದು ಗೌರ್ಮೆಂಟ್ ಅಪ್ಲಿಕೇಶನ್, ಸೊ ನಿಮಗೆ ಟೆನ್ಷನ್ ಏನು ಬೇಡ, ಬೇಕಿರ್ಬೋದು ಅಂತ. ಸೊ ಇನ್ಸ್ಟಾಲ್ ಆದಮೇಲೆ ಸರ್ಚ್ ಆಪ್ಷನಲ್ಲಿ ಸರ್ಚ್ ಮಾಡಿ, ಲೈಕ್ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಎಲ್ಲ ಸರ್ವಿಸಸ್ ಇರುತ್ತೆ, ಲೈಕ್ ವ್ಯೂ ಪಾಸ್ಬುಕ್, ರೈಸ್ ಕ್ಲೈಮ್, ಡೌನ್ಲೋಡ್ ಯು ಎ ಎನ್ ಕಾರ್ಡ್, ಯು ಎ ಎನ್ ಆ್ಯಕ್ಟಿವೇಶನ್ ಎಲ್ಲ ಇರುತ್ತೆ. ಸೊ ಇಲ್ಲೇ ಇ ಪಿ ಎಫ್ ಒ ಕಂಪ್ಲೀಟ್ ಪೋರ್ಟಲ್ ಇಲ್ಲೇ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ನೀವು ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರಿಂದ ಆ್ಯಪ್ ಲಾಗಿನ್ ಆಗಿರೋದ್ರಿಂದ ನಿಮ್ಮ ಪಿ ಎಫ್ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಫಸ್ಟ್ ಅಕೌಂಟ್ ನಂಬರ್ ವೆರಿಫೈ ಮಾಡಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಕಂಪ್ನಿ ಸರ್ವಿಸಸ್ ಮೆಂಬರ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ರಿಕ್ವೈರ್ಡ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ. ಕ್ಲೈಮ್ ಟೈಪ್ ಬಂದುಬಿಟ್ಟು ಫಾರ್ಮ್ 31 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಪಸ್ ಬಂದುಬಿಟ್ಟು ಇಲ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಮೌಂಟ್ ಎಷ್ಟಾದರೂ ಹಾಕಿ, ನಿಮಗೆ ಟೋಟಲ್ ಬ್ಯಾಲೆನ್ಸಲ್ಲಿ 75% ಮಾತ್ರ ಪಿ ಎಫ್ ಕಡೆಯಿಂದ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೊ ಲಾಸ್ಟಲ್ಲಿ ಒ ಟಿ ಪಿ ಆ್ಯಂಡ್ ಆಧಾರ್ ಅಥೆಂಟಿಕೇಶನ್ ಮಾಡಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ಸೊ ನಿಮ್ಮ 1 ವೀಕ್ ಆರ್ 15 ಡೇಸಲ್ಲಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿರುತ್ತೆ. ಸೊ ಏನಾದರೂ ಡೌಟ್ಸ್ ಇದಕ್ಕೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.